ಇವನು ಪಕ್ಕ ಹಠ ಮಾರಿ ಕಣ್ರಿ, ಯಾರ ಮಾತು ಕೇಳಲ್ಲ. ಅವಳಿಗೆ ಹಠ ಜಾಸ್ತಿ, ಅವಳು ಅಂದ್ಕೊಂಡಿದ್ದೇ ಆಗಬೇಕು ಅಂತಾಳೆ ಯಾವಾಗ್ಲೂ. ಈ ಥರ ನಿಮ್ಮ ಬಗ್ಗೆನೂ ಮನೆಯಲ್ಲಿ ಅಥವಾ ಹೊರಗಡೆ ಹೀಗೆ ಅಂತ ಇದ್ದಾರಾ? ಹಾಗಿದ್ರೆ ನಿಮಗೊಂದು ಮೊದಲು ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆ ಅಂದರೆ ಇತಿಹಾಸ ಸೃಷ್ಟಿಸಿದ ಯಾವೊಬ್ಬ ವ್ಯಕ್ತಿಯೂ ಮೃದು ಮನಸ್ಸಿನಿಂದ ಯಶಸ್ಸನ್ನು ಗಳಿಸಿಲ್ಲ. ಜಗತ್ತನ್ನೇ ಬದಲಾಯಿಸಿದವರೆಲ್ಲ ಒಂದು ರೀತಿಯ ಹಠಮಾರಿಗಳೇ. ಆದರೆ ಇಲ್ಲೇ ಒಂದು ಸಣ್ಣ ಟ್ವಿಸ್ಟ್ ಇದೆ. ಹಠ ಅಥವಾ ಮೊಂಡಿತನ ಅನ್ನೋದು ಒಂದು ನ್ಯೂಕ್ಲಿಯರ್ ಬಾಂಬ್ ಇದ್ದ ಹಾಗೆ. ಅದನ್ನು ನಾವು ಸರಿಯಾಗಿ ಬಳಸಿದ್ರೆ ನಮ್ಮ ಜೀವನ ಬೆಳೆಯುತ್ತೆ. ಅದೇ ತಪ್ಪಾಗಿ ನಾವು ಬಳಸಿದ್ರೆ ನಮ್ಮ ಜೀವನ ಕಿರಿಯರೇ ಬೂದಿಯಾಗತ್ತೆ. ಪುರಾಣಗಳ ಕಾಲದ ರಹಸ್ಯಗಳನ್ನ ನಾವು ಬಳಸ್ಬಿಟ್ಟು ನಮ್ಮ ಹಠವನ್ನು ಯಶಸ್ಸಿನ ಅಸ್ತ್ರವನ್ನಾಗಿ ಹೇಗೆ ಬದಲಾಯಿಸ್ಕೊಬೋದು ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಹಠದಲ್ಲಿ ಮೊದಲ ವಿಧ ಅಹಂಕಾರ, ಈಗೋ. ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಬಂದುಬಿಟ್ಟೆ ದುರ್ಯೋಧನ. ಯಾಕೆ ಅಂತೀರಾ? ಎಲ್ಲರೂ ತಪ್ಪು ಅಂತ ಹೇಳ್ತಾ ಇದ್ರು, ದುರ್ಯೋಧನ ಮಾತ್ರ ನಾನು ಹಿಡಿದ ಮೊಲಕ್ಕೆ 3 ಕಾಲು ಅನ್ನೋದು ದುರ್ಯೋಧನನ ಸ್ಟೈಲ್ ಆಗಿತ್ತು. ತನ್ನ ಅಹಂಕಾರಕ್ಕಾಗಿ ಇಡೀ ರಾಜ್ಯವನ್ನು ಹಾಗೆಯೇ ವಂಶವನ್ನೇ ನಾಶ ಮಾಡ್ಕೊಂಡ್ಬಿಟ್ಟ. ರಿಯಲ್ ಲೈಫ್ ಎಕ್ಸಾಂಪಲ್ ಹೇಳ್ತೀನಿ. ಆಫೀಸ್ನಲ್ಲಿ ಬಾಸ್ ಏನಾದರೂ ಹೇಳಿದಾಗ ನಾನು ಹೇಳಿದ್ದೇ ಸರಿ ಅಂತ ಜಗಳ ಮಾಡೋದು, ಅಥವಾ ಮನೆಯವರು ನಮ್ಮ ಒಳ್ಳೆತನಕ್ಕೆ ಏನಾದರೂ 2 ಮಾತು ಹೇಳಿದಾಗ ನಾವು ಕೇಳಿಸ್ಕೊಂಡೇ ಮೊಂಡತನ ಮಾಡೋದು. ಇದು ನಮ್ಮನ್ನು ಸಕ್ಸಸ್ಸಿಂದ ದೂರ ಮಾಡುತ್ತೆ. ನಿಮ್ಮ ಹಠ ವ್ಯಕ್ತಿಗಳ ಮೇಲಿರಬಾರ್ದು, ನಿಮ್ಮ ಗುರಿ ಮೇಲಿರಲಿ. ಈಗ 2ನೇ ವಿಧ ಸಂಕಲ್ಪ ಅಥವಾ ಡಿಟರ್ಮಿನೇಷನ್. ಇದಕ್ಕೆ ನಮ್ಮ ಸಂಸ್ಕೃತಿಯಲ್ಲೇ ದೊಡ್ಡ ಉದಾಹರಣೆ ಅಂದರೆ ಭಗೀರಥ ಅಂತಲೇ ಹೇಳ್ಬೋದು. ಗಂಗೆಯನ್ನು ಭೂಮಿಗೆ ತರೋದು ಅಸಾಧ್ಯ ಅಂತ ಎಲ್ಲರಿಗೂ ಗೊತ್ತಿತ್ತು. ಆದರೆ ಭಗೀರಥ ಮಾತ್ರ ತಂದೇ ತರ್ತೀನಿ ಅಂತ ಹಠಕ್ಕೆ ಬಿದ್ದ. 1 ಸಲ ಅಲ್ಲ, 2 ಸಲ ಅಲ್ಲ, 1000 ವರ್ಷ ಇದಕ್ಕಾಗಿ ತಪಸ್ ಮಾಡಿದ್ದ. ನಿಮ್ಮಲ್ಲಿ ತುಂಬ ಜನರಿಗೆ ಕನಸಿರುತ್ತೆ, ಬಿಸ್ನೆಸ್ ಮಾಡಬೇಕು, ಇಂಜಿನಿಯರ್ ಆಗಬೇಕು ಅಂತ. ಹೀಗೇ ಮೊದಲ ಪ್ರಯತ್ನದಲ್ಲಿ ಸೋಲ ತಕ್ಷಣವೇ ನಮ್ಮ ಕೈಯಲ್ಲಿ ಆಗಲ್ಲಪ್ಪ ಅಂತ ಬಿಟ್ಬಿಡ್ತೀರಾ? ಹಾಗಾದರೆ ನೀವು ಭಗೀರಥನ ವಾರಸುದಾರರಲ್ಲ. ಹಠ ಅಂದರೆ ಅಡೆತಡೆಗಳು ಬಂದಾಗ ದಾರಿಯನ್ನು ಬದಲಿಸಿ ನೀವು ಗುರಿಯತ್ತ ಮುನ್ನುಗ್ಗುವುದೇ ಅದೇ ನಿಜವಾದ ಯಶಸ್ಸು. ಕೇವಲ 5 ವರ್ಷದ ಮಗು ಕಣ್ರಿ, ತಂದೆಯ ಮಡಿಲಲ್ಲಿ ಕೂರೋ ಅರ್ಹತೆ ಇಲ್ಲ ಅಂದಾಗ ಅದು ಸುಮ್ಮನೆ ಕೂರಲಿಲ್ಲ, ಹಠ ಮಾಡಿಬಿಟ್ಟು ಕಾಡಿಗೆ ಹೋದ. ದೇವರು ಕಾಣಿಸೋವರೆಗೂ ನಾನು ವಾಪಸ್ ಬರಲ್ಲ ಅಂತ ಪಟ್ಟು ಹಿಡ್ದ. ಕೊನೆಗೇನಾಯಿತು? ಆ ಮಗು ಆಕಾಶದಲ್ಲಿ ಶಾಶ್ವತವಾಗಿ ಹೊಳೆಯೋ ಧ್ರುವ ನಕ್ಷತ್ರವಾಯಿತು. ನಿಮ್ಮ ವಯಸ್ಸಿಗೂ ನಿಮ್ಮ ಯಶಸ್ಸಿಗೂ ಸಂಬಂಧನೇ ಇಲ್ಲ. ನಿಮ್ಮ ಹಠದಲ್ಲಿ ತಾಕತ್ತಿದ್ರೆ ಇಡೀ ಪ್ರಪಂಚವೇ ನಿಮ್ಮ ಹತ್ರ ತಿರುಗಿ ನೋಡುತ್ತೆ. ಇವತ್ತು ನಿಮ್ಮನ್ನು ಅವಮಾನಿಸಿದವರೇ ನಾಳೆ ನಿಮ್ಮ ಯಶಸ್ಸು ನೋಡಿ ಚಪ್ಪಾಳೆ ತಡ್ತಾರೆ. ಹಠ ಅಂದರೆ ಬರೀ ಪಟ್ಟಿ ಹಿಡಿಯೋದಲ್ಲ ರೀ, ಗುರಿಗಾಗಿ ಸಂದರ್ಭಕ್ಕೆ ತಕ್ಕಂತೆ ನಾವು ಬದಲಾಗೋದು ಕೂಡ ತುಂಬಾ ಇಂಪಾರ್ಟೆಂಟ್. ಹನುಮಂತ ಸಮುದ್ರ ದಾಟಬೇಕಾದ್ರೆ ಮೈನಕ ಅನ್ನೋ ಪರ್ವತ ಎದುರಾಗತ್ತೆ. ಆವಾಗ ನಮ್ಮ ಹನುಮಂತ ಜಗಳ ಮಾಡಲಿಲ್ಲ, ನಮಸ್ಕರಿಸ್ಬಿಟ್ಟು ಮುಂದೆ ಹೋದರು. ಇನ್ನು ಸುರಾಸೆ ಅನ್ನೋ ರಾಕ್ಷಸಿ ಎದುರಾಗ್ತಾರೆ. ಆವಾಗ ನಮ್ಮ ಹನುಮಂತ ತನ್ನ ರೂಪ ಬದಲಿಸ್ಬಿಟ್ಟು ಬುದ್ಧಿವಂತಿಕೆಯಿಂದ ಪಾರ ಆಗ್ತಾರೆ. ಗುರಿಯ ವಿಷಯದಲ್ಲಿ ಹಠಮಾರಿಯಾಗಿರಬೇಕು, ಆದರೆ ಅದನ್ನು ತಲುಪೋ ದಾರಿಯಲ್ಲಿ ಬರೋ ಅಡೆತಡೆಗಳಿಗೆ ತಕ್ಕಂತೆ ನಾವು ಬದಲಾಗಬೇಕು. ಇದೇ ಯಶಸ್ಸಿನ ಸೂತ್ರ. ಫ್ರೆಂಡ್ಸ್, ಕೊನೆಯದಾಗಿ ಒಂದು ಮಾತು. ಹಠ ಅಂದರೆ ಮೂರ್ಖತನ ಅಲ್ಲ, ಅದು ನಿಶ್ಚಲವಾದ ಸಂಕಲ್ಪ. ಇವತ್ತಿನಿಂದ ಒಂದು ನಿರ್ಧಾರ ಮಾಡಿ. ನಿಮ್ಮ ಕೆರಿಯರ್ ವಿಷಯದಲ್ಲಿ ನೀವು ಹಠಮಾರಿಯಾಗಿರಿ, ನಿಮ್ಮ ಶಿಸ್ತಿನ ವಿಷಯದಲ್ಲಿ ಹಠ ಇರಲಿ. ಯಾರೋ ಏನೋ ಅಂದರು ಅಂದ್ಬಿಟ್ಟು ನೀವು ನಿಮ್ಮ ಗುರಿಯನ್ನು ಬದಲಾಯಿಸ್ಕೊಬೇಡಿ. ಈ ವಿಡಿಯೋ ನೋಡಿದ ಮೇಲೆ ನಿಮ್ಮಲ್ಲಿ ಆ ಹಠದ ಕಿಚ್ಚು ಹತ್ಕೊಂಡಿದ್ರೆ ತಕ್ಷಣ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ನೀವು ಯಾವುದಕ್ಕಾಗಿ ನೀವು ಹಠ ಹಿಡಿದು ಹೋರಾಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಮೋಟಿವೇಶನ್ ವಿಡಿಯೋಗಳಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.